ಓಹ್ ಬಂದ್ರೆ ಸ್ನೇಹಿತರೆ ಬನ್ನಿ, ಇವತ್ತೇನಪ್ಪ ಸ್ಟುಡಿಯೋದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀನಿ ಎಡಿಟಿಂಗ್ ರೂಮಲ್ಲಿ ಅನ್ಕೊಂಡ್ರಾ? ಕಾರಣ ಇದೆ, ಆಲ್ರೆಡಿ ನೋಡಿದಿರಲ್ಲ ತಮ್ನಿಲ್. ಎಲ್ಲ ಯೂಟ್ಯೂಬರ್ಸ್ಗಳಿಗೂ ತುಂಬಾ, ಅದು ಎಸ್ಪೆಷಲಿ ಲೇಡೀಸ್ಗೆ ತಮ್ನಿಲ್ ಮಾಡೋದಕ್ಕೆ ಬರೋದಿಲ್ಲ. ಬಟ್ ಈಗ ಯೂಟ್ಯೂಬ್ ಎಷ್ಟು ಸುಲಭ ಮಾಡ್ಬಿಟ್ಟಿದೆ ಅಂದ್ರೆ, ನೀವು ಜಸ್ಟ್ ಟೈಪ್ ಮಾಡಿ ಹೇಳಿದ್ರೆ ಸಾಕು, ಯೂಟ್ಯೂಬೇ ತಮ್ನಿಲ್ ಮಾಡ್ಕೊಡುತ್ತೆ. ವಿತಿನ್ 1 or 2 or 3 minutes ಅಲ್ಲಿ ನಿಮ್ಮ ಒಂದು ಅದ್ಭುತವಾದ ತಮ್ನಿಲ್ ರೆಡಿ ಆಗುತ್ತೆ. ನಾವು ಮೊನ್ನೆ ಅಪ್ಡೇಟ್ ಅಲ್ಲಿ ನಿನ್ನೆ ತಾನೇ ಹೇಳಿದ್ದು, ಯೂಟ್ಯೂಬ್ ತಮ್ನಿಲ್ ಮಾಡ್ಕೊಡುತ್ತೆ ಅಂತ. ಜಮ್ನಿ ಪ್ರೋಗೆ ಅಲ್ಲಿ ಇಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಓಕೆ, ಯಾವ ರೀತಿ ಮಾಡ್ಕೊಡುತ್ತೆ ಅನ್ನೋದು ವಿಡಿಯೋ ಮಾಡಿ ಸರ್ ಅಂತ ತುಂಬಾ ಜನ ವಾಟ್ಸಪ್ ಮಾಡಿದ್ರಿ. ಅದಕ್ಕೋಸ್ಕರ ಇದೊಂದು ವಿಡಿಯೋ ಮಾಡ್ತಾ ಇದೀನಿ. ಬನ್ನಿ, ಹೇಗ್ ತಮ್ನಿಲ್ ಮಾಡೋದು ಅಂತ ಬರುತ್ತೆ. ಹೇಗ್ ಬರುತ್ತೆ ತಮ್ನಿಲ್ ಮಾಡೋದು, ಎಲ್ಲಿ ಮಾಡೋದು, ಇದು ಯಾವ ರೀತಿ ಆಪ್ಷನ್ ಬಳಸಬೇಕು, ಸ್ವಲ್ಪ ಡೀಟೇಲ್ ಆಗಿ ನಮ್ಮ ಒಂದು ವೀಕ್ಷಕರಿಗೆ ಹೇಳ್ತೀರಾ? ಓಕೆ ಅಪ್ಪ, ಹೇಳೋಣ. ಈಗ ಎಲ್ಲಿ ಅಂತ ಅಂದ್ರೆ, ಫಸ್ಟ್ ನೀವು ಇಲ್ಲಿ ನೋಡ್ತಿರಬಹುದು, ಅಲ್ಲಿ ಏನೋ ಆಸ್ಕ್ ಸ್ಟುಡಿಯೋ ಅಂತ ಐತೆ. ಇದ್ರ ಮೇಲೆ ಕ್ಲಿಕ್ ಕೊಡ್ಬೇಕು. ಎಲ್ಲಿ ಫಸ್ಟ್ ಏನ್ ಮಾಡ್ಬೇಕು, ಗೂಗಲ್ ಕ್ರೋಮ್ ಹೋಗ್ಬಿಟ್ಟು ವೈಟಿ ಸ್ಟುಡಿಯೋ ಆಪ್ ಅಲ್ಲಿ ಇದು ಯೂಸ್ ಆಗಲ್ಲ, ಇದು ಬರೋದೇ ಇಲ್ಲ, ಇದು ಆಪ್ಷನ್ ಬರಲ್ಲ. ಈ ಆಪ್ಷನ್ ಬರ್ಬೇಕಾದ್ರೆ ನಾವು ನಮ್ಮ ವೈಟಿ ಸ್ಟುಡಿಯೋ ಡಿಲೀಟ್ ಮಾಡ್ಬಿಟ್ಟು ನಾವು ಸೀದಾ ಗೂಗಲ್ ಕ್ರೋಮ್ ಹೋಗ್ಬಿಟ್ಟು ಅಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಓಪನ್ ಮಾಡ್ಕೊಬೇಕು. ಅದು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದ್ರೆ ಈ ರೀತಿ ಬರುತ್ತೆ. ನಿಮ್ಗೆ ತೋರಿಸ್ತಾ ಇದೆ ನೋಡಿ, ಈ ರೀತಿಲಿ ಬಂದ್ಬಿಟ್ಟು ಈಗ ಅಲ್ಲಿ ಏನಿದೆ ಆಸ್ಕ್ ಸ್ಟುಡಿಯೋ ಅಲ್ವಾ? ಹೌದು, ಆಸ್ಕ್ ಸ್ಟುಡಿಯೋ ಅಂತ ಐತೆ. ಆಮೇಲೆ ಏನ್ ಮಾಡ್ಬೇಕು, ಇಲ್ಲಿ ನೀವು ಏನ್ ಮಾಡ್ಬೇಕು, ಕೇಳ್ಬೇಕು, ಇದಕ್ಕೆ ಪ್ರಾಂಪ್ಟ್ ಹಾಕ್ಬೇಕಿದು. ಓಕೆ, ಪ್ರಾಂಪ್ಟ್ ಹೇಗೆ ಜನರೇಟ್ ಮಾಡೋದಂತ ಅಂದ್ರೆ, ನೀವು ಹೋಗಿ ಜೆಮಿನಿ ಪ್ರೋಗೆ ಅಥವಾ ಚಾಟ್ ಜಿಪಿಟಿಗೆ, ಅಲ್ಲಿ ನಿಮ್ಗೆ ಪ್ರಾಂಪ್ಟ್ ಕೊಡುತ್ತೆ. ನಾವು ನೋಡಿ ಇಲ್ಲಿ 3 ಪ್ರಾಂಪ್ಟ್ ಇಟ್ಕೊಂಡಿದೀನಿ. ಈಗ ಉದಾಹರಣೆಗೋಸ್ಕರ ಇದು ಇಟ್ಕೊಳ್ಳೋಣ. ಈ ಪ್ರಾಂಪ್ಟ್ ಇಟ್ಕೊಂತೀನಿ. ಪ್ರಾಂಪ್ಟ್ ಅಂದ್ರೆ ಒಂದು ಅದ್ರ ಬಗ್ಗೆ ಈ ತರ ಮಾಡ್ಕೊಡು ಅಂತ ನಾವು ಇಂಗ್ಲಿಷ್ ಅಲ್ಲಿ ಕೊಟ್ಟಿರೋದು. ಓಕೆ, ಇಲ್ಲಿ ನೀವೇನ್ ಹಾಕ್ಬೇಕು, ಆಡ್ ಮೈ ಇಮೇಜ್ ಅಂತ ಹಾಕ್ಬೇಕಾಗತ್ತೆ. ನಾನಿಲ್ಲಿ ಯಾಕೆ ಹಾಕ್ತಾ ಇದೀನಿ ಅಂತಂದ್ರೆ, ಆಡ್ ಮೈ ಇಮೇಜ್ ನಾಟ್ ಮೈ ಫಾದರ್ಸ್ ಅಂತ ಅಂದ್ರೆ, ಉದಾಹರಣೆಗೋಸ್ಕರ ಹೌದು, ಯೂಟ್ಯೂಬ್ ಅಲ್ಲಿ ಮಾಡಿದ್ರೆ ಸಾಕು, ನಾವು ಫೋಟೋ ಇದ್ರೆ ಸಾಕು, ಅದೇ ಆಟೋಮೆಟಿಕ್ ತಗೊಂಡು ಮಾಡುತ್ತೆ. ನೋಡ್ರಲ್ಲ ಎಷ್ಟು ಸುಲಭ. ಫೋಟೋ ಹಾಕೋಷ್ಟು ಇಲ್ಲ, ಇಲ್ಲಿ ನೀವು ಜಮ್ನಿ ಪ್ರೋಗೆಲ್ಲ ಫೋಟೋ ಹಾಕ್ಬೇಕು, ಆ ಫೋಟೋ ಮುಖ ವಿಕಾರವಾಗೆಲ್ಲ ಬರುತ್ತೆ. ಇಲ್ಲಿ ನೋಡೋಣ ಹೇಗ್ ಬರುತ್ತೆ ಅಂತ. ಬನ್ನಿ ಮಾಡು ಬರುತ್ತೆ, ಅದ್ ಹೆಂಗ್ ಬರುತ್ತೆ ನೋಡೋಣ. ನೋಡಿ, ಇಲ್ಲಿ ನಾನು ಆಲ್ರೆಡಿ ಹಾಕಿದೀನಿ, ಆಡ್ ಮೈ ಇಮೇಜ್ ನಾಟ್ ಮೈ ಫಾದರ್ಸ್ ಅಂತ ಹಾಕಿದೀನಿ. ಓಕೆ, ಸೊ ಇಲ್ಲಿ ಎಷ್ಟೊಂದು ಫಾದರ್ಸ್ ಇದ್ರು, ಒಬ್ರೇ ಫಾದರ್ ಅಂತ ಹಾಕು ಸಾಕು. ಹೌದು, ಆತರ ಯಾಕೆ ಆಗ್ತಾ ಇದೀನಿ ಅಂತ ಅಂದ್ರೆ, ನನ್ ತಂದೆಗೆ ನಾವು ರಿಲೇಟ್ ಮಾಡ್ತೀವಿ. ಸೊ ಅದ್ರಗೋಸ್ಕರ ಒಂದ್ಸತಿ ನೋಡ್ಕೊಳ್ಳಿ, ಪ್ರಾಂಪ್ಟ್ ಎಲ್ಲ ಕರೆಕ್ಟ್ ಆಗಿರ್ಬೇಕು. ಓಕೆ, ಈ ತರ ನೀವು ಹಾಕ್ಬೇಕಾಗುತ್ತೆ. ಒಂದೊಂದ್ಸತಿ ಈ ತರ ಹಾಕ್ಬಿಟ್ಟು ಇದನ್ನ ಸೆಟ್ ಮಾಡ್ಬೇಕು. ಕರೆಕ್ಟ್ ಆಗಿರ್ಬೇಕು, ಪ್ರಾಂಪ್ಟ್ ಡೀಟೇಲ್ ಆಗಿರ್ಬೇಕು. ನೋಡಿ ಇಲ್ಲಿ ಎಷ್ಟು ಡೀಟೇಲ್ ಆಗಿದೆ. ನೀವೆಲ್ಲ ಏನ್ ಹಾಕ್ಬಿಡ್ತೀರಾ, ಕ್ರಿಯೇಟ್ ಮೈ ಥಂಬ್ನೇಲ್ ಐ ಡಿಡ್ ಲೈಕ್ ದಿಸ್ ಅಂತ ಹಾಕ್ಬಿಡ್ತೀರಾ. 3 ಹಾಕ್ಲೈನ್ ಆಗಲ್ಲ, ದೊಡ್ಡದಾಗ ಹಾಕ್ಬೇಕು ಪ್ರಾಂಪ್ಟ್. ನೋಡಿ ಇಲ್ಲಿ ಈ ತರ ದೊಡ್ಡದಾಗ ಹಾಕ್ಬೇಕು. ಆಮೇಲೆ ಈಗ ಏನ್ ಮಾಡ್ಬೇಕು, ಈಗ ಪೂರ್ತಿ ಎಲ್ಲ ರಿಸರ್ಚ್ ಮಾಡ್ತೀವಿ, ಎಲ್ಲ ಗ್ಯಾದರ್ ಮಾಡುತ್ತೆ, ಎಲ್ಲ ಅಸೆಟ್ಸ್ ನೆಲ್ಲ. ಸೊ ಇದಕ್ಕೆ ಮಿನಿಮಮ್ ಆದ್ರೂ 2 to 3 minutes ಬೇಕು, ಮ್ಯಾಕ್ಸಿಮಮ್ 5 to 10 minutes ಆಗುತ್ತೆ. ನಿಮ್ಮ ಇಂಟರ್ನೆಟ್ ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನಮ್ಮ ಇಂಟರ್ನೆಟ್ ಸ್ಪೀಡ್ 5G 4G ಫೋನ್ ಯೂಸ್ ಮಾಡ್ತಿರೋದು 5 ನಿಮಿಷದ ಮೇಲೆ ಆಗ್ಬೋದು. 5G ಯೂಸ್ ಮಾಡ್ತಿರೋದು 5 ನಿಮಿಷದ ಒಳಗೆ ಆಗುತ್ತೆ. ಓಕೆ, 1 to 3 minutes ಅಲ್ಲಿ ನಿಮ್ಮ ಒಂದು ತಮ್ನಿಲ್ ರೆಡಿ ಆಗುತ್ತೆ. ಹೌದು. ಆಮೇಲೆ ಇನ್ನೊಂದೇನಂತ ಅಂದ್ರೆ, ಈಗ ಇದು ಸ್ವಲ್ಪ ಲೇಟ್ ಆಗಿ ತಗೊಳುತ್ತೆ ಅನ್ಸುತ್ತೆ. ಯಾಕಂತಂದ್ರೆ ಹೊಸ ಮಾಡಲ್ವಲ್ಲ ಈಗ, ಸೊ ಹೊಸದಾಗಿ ಬಿಟ್ಟಿದ್ರೆ ಸ್ವಲ್ಪ ಲೇಟ್ ಆಗಿ ತಗೊಳುತ್ತೆ. ಸೊ ನೀವು ಅಡ್ಜಸ್ಟ್ ಮಾಡ್ಬೇಕಾಗತ್ತೆ, ಬೇಗ ಆಗುತ್ತೆ. ಫಾಸ್ಟ್ ಆಗುತ್ತೆ ಅಂದ್ರೆ, ಈಗ ಹೊಸ ಬಂದಿರುತ್ತಲ್ಲ ಇದು, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಆಮೇಲೆ ಬರ್ತಾ 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 ತುಂಬಾ ಫಾಸ್ಟ್ ಆಗುತ್ತೆ. 1 ನಿಮಿಷದಲ್ಲೆಲ್ಲ ನಿನ್ ತಮ್ನಿಲ್ ರೆಡಿ. ಓಕೆ, ನೋಡೋಣ. ತಮ್ನಿಲ್ ಜನರೇಟ್ ಕೊಟ್ಟಿದೀವಿ, ಜನರೇಟ್ ತಗೊಂತಾ ಇದೆ, ಆಪ್ಷನ್ ಎಲ್ಲ ಚಾಯ್ಸ್ ಮಾಡ್ತಾ ಇದೆ. ಯಾವ ರೀತಿ ಇದೆ ಒಂದು ತಮ್ನಿಲ್ ಕೊಡುತ್ತೆ ಅಂತ ವೇಟ್ ಮಾಡಿ ನೋಡೋಣ. ಓಕೆನಾ? ಫೈನಲಿ ಒಂದು ತಮ್ನಿಲ್ ಬಂದಿದೆ. ನೀವು ನೋಡ್ತಾ ಇದೀರಲ್ಲ ಸ್ಕ್ರೀನ್ ಮೇಲೆ, ಬರೋದು ಓಪನ್ ಮಾಡೋದನ್ನ. ಓಕೆ, ನೋಡಿ ಈ ತರ ಬರುತ್ತೆ. ಡೌನ್ಲೋಡ್ ಅಂತ ಕ್ಲಿಕ್ ಕೊಡ್ಬೇಕು, ಇಲ್ಲಿ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೀವು ಓಪನ್ ಮಾಡ್ಬೇಕಾಗುತ್ತೆ. ಓಕೆ, ಗೆಟ್ ಎ ವ್ಯೂಸ್ ನೋಡಿ, ಬರ್ತಾ ಕಿರ್ಚ್ಕೊಂತಿದ್ರೆ ವ್ಯೂಸ್ ಇಷ್ಟೊಂದು ಬರ್ತಾ ಇದೆಯಾ ಅನ್ನೋ ತರ ನೋಡ್ತಿರೋ ತರ. ಮತ್ತೆ ಈ ತರ ಬರುತ್ತೆ. ಇನ್ನು ಕನ್ನಡದಲ್ಲೆಲ್ಲ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ಬರ್ತೀವಿ ನಾವು, ಆದ್ರೆ ಕನ್ನಡದಲ್ಲೂ ಬರುತ್ತೆ. ಕನ್ನಡದಲ್ಲಿ ಬರುತ್ತೆ, ಟೆಸ್ಟ್ ಮಾಡಿದೀನಿ. ಬೇಕಾದ್ರೆ ಸ್ಕ್ರೀನ್ ತೋರ್ಸ ನೋಡ್ತಾ ಇರ್ಬೋದಲ್ಲ, ಇದನ್ನ ಮಾಡಿ ಈ ತರ ನೀವು ಎಲ್ಲ ಹಾಕ್ಬೋದು. ಮಾಡಿದೀನಿ. ಆದ್ರೆ ಸ್ವಲ್ಪ ಏನಂತ ಅಂದ್ರೆ, ಒಂದೊಂದ್ಸತಿ ಏನ್ ಬೆರಳೆಲ್ಲ ನೋಡಿ ಎಲ್ಲ ಗ್ರೀನ್ ಆಗ್ಬಿಟ್ಟಿದೆ, ಒಂದೊಂದ್ಸತಿ ರಿಯಾಕ್ಷನ್ ಚೇಂಜ್ ಅಂದ್ರೆ ಇನ್ನು ಈಗ ಇದ್ ಮಾಡ್ತಾ ಇದಾರಲ್ಲ, ಅದರಿಂದ ಈ ತರ ಆಗುತ್ತೆ. ಅದ್ರಲ್ಲಿ ಕನ್ನಡದಲ್ಲಿ ಬೇರೆ ಅಂದ್ರೆ ಸ್ವಲ್ಪ ಇದಾಗುತ್ತೆ. ಬಟ್ ನೋಡಿ, ಈ ತರನೇ ತುಂಬಾ ಜನ ಹಾಕೋದು. ನೀವೆಲ್ಲ ನೋಡಿ, ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಜಾಸ್ತಿ ಏನು ಬರ್ದಿ ಎಲ್ಲ ಹಾಕಿರಲ್ಲ, ಈ ರೀತಿನೇ ಆಗ್ತಾರೆ. ನೋಡಿ ಎಷ್ಟು ಅಟ್ರಾಕ್ಟಿಂಗ್ ಆಗಿದೆ. ಭರತನ ಕೆನೆ ಮೇಲೆ ಎಲ್ಲ ಬೆಳಕು ಬೀಳ್ತಿದೆ, ಭರತ್ ಕಿರ್ಚ್ಕೊಂತಿರೋ ತರ ನೋಡಿ. ಭರತ್ ಸೇಮ್ ಭರತನ ತರನೇ ಇದೆ, ಬಾಯಿ ತಗೊಂಡು ಭರತ ಹಂಗೆ ಇರೋದು. ಅವ್ನ ಮೀಸೆ ಕೂಡ ನೋಡಿ, ಅಲ್ಲಿ ಒಂಚೂರು ಮೀಸೆ ಬಂದಿರೋದು ಕೂಡ ಅಬ್ಸರ್ವ್ ಮಾಡಿದ್ದೆ. ಯೂಟ್ಯೂಬ್ ಭರತನ ಹೇರ್ ಸ್ಟೈಲ್ ಅಷ್ಟೊಂದು ಹೇಳ್ಕೊಳಂಗಿಲ್ವಲ್ಲ,
ಭರತ್ ಹೇರ್ ಸ್ಟೈಲ್ ಕೂಡ ಇಲ್ಲ ನೋಡಿ, ಈಗ ಹೆಂಗಿದಾನೆ ಹಂಗೆ ಬಂದಿದೆ ನೋಡಿ, ಅಟ್ರಾಕ್ಟಿಂಗ್ ಆಗಿ ಕರೆಕ್ಟ್ ಆಗಿ ಬಂದಿದೆ. ನಾವಿಲ್ಲಿ ಯಾವುದೇ ರೀತಿ ಭರತನ್ ಫೋಟೋ ಅಪ್ಲೋಡ್ ಮಾಡಿಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ಯಾರು ಇದು ಆಸ್ಕ್ ಅಲ್ವಾ, ಆಸ್ಕ್ ಸ್ಟುಡಿಯೋ ಇದು ನಮ್ ಸ್ಟುಡಿಯೋದಲ್ಲೇ ಇರುತ್ತೆ. ಇದು ನಮ್ ಸ್ಟುಡಿಯೋ ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಮತ್ತೆ ಅಪ್ಲೋಡ್ ಮಾಡಕ್ಕೂ ಆಗಲ್ಲ ಫೋಟೋಸ್. ಓಕೆ, ಫೋಟೋಸ್ ಅಪ್ಲೋಡ್ ಮಾಡಕ್ಕೂ ಇಲ್ಲ, ಇಲ್ಲಿ ಆಪ್ಷನ್ ನೋಡಿದ್ರ ಆ ಫೋಟೋ ಅಪ್ಲೋಡ್ ಮಾಡಕ್ಕೂ ಆಪ್ಷನ್ ಇಲ್ವಂತೆ. ಜಸ್ಟ್ ಅವ್ನು ಏನಿದೆ ಅದನ್ನ ಚಾಟ್ ಜಿಪಿಟಿ ಅಥವಾ ಜೆಮಿನಿ ಪ್ರೋ ಅಲ್ಲಿ ಅದನ್ನ ಪಾಯಿಂಟ್ ಮಾಡ್ಕೊಂಡ್ ಬಂದು ಹಾಕಿರೋದು ನೀನು. ನೋಡೋದಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಉದಾಹರಣೆಗೆ ಇನ್ನೊಂದು 5-6 ತೋರಿಸ್ತೀವಿ ನೋಡಿ ಯಾವ್ದಾದ್ರು ಬಂದಿದೆ ಅಂದ್ಬಿಟ್ಟು. ಬರೋದು ತೋರಿಸು, ನಾವೆಲ್ಲ ಮಾಡಿರೋ ಒಂದು ತಮ್ನೇಲ್ಗಳನ್ನ ಜನಕ್ಕೆ. ತೋರಿಸು ನೋಡಿ, ಭರತ್ ಮಾಡಿರೋ ತಮ್ನೇಲ್ ನೋಡಿ ಈಗ ಬಂದಿದೆ. ಓಕೆ, ಕಿರ್ಚ್ಕೊಂತ ಇರೋತರ. ಓಕೆ, ನೆಕ್ಸ್ಟ್ ನೋಡಿ ಇದನ್ನ ಮಾಡಿ ನೋಡಿ, ಇದನ್ನ ಸೆಟ್ಟಿಂಗ್ಸ್ ಇದು ಬಂದ್ಬಿಟ್ಟು ಇದನ್ನ ಮಾಡಿ ಭರತ್ ಕೈ ನೋಡಿ ಇದನ್ನ ಮಾಡಿ ಅಂತ. ತುಂಬಾ ಚೆನ್ನಾಗಿ ಬರ್ತಾ ಇದೆ ನಿಜಾಗ್ಲು, ಸೂಪರ್ ಆಗಿದೆ ನೋಡಿ. ಲೇಡೀಸ್ಗಳು ಉಪಯೋಗಿಸ್ಕೊಳ್ಳೋಕೆ ತಮ್ನೇಲ್ ಮಾಡಕ್ ತುಂಬಾ ಕಷ್ಟ ಆಗ್ತಾ ಇದ್ರೆ ಈ ಒಂದು ಆಪ್ಷನ್ಗಳನ್ನ ಉಪಯೋಗಿಸ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಓಕೆ, ಹೇಳಿದ್ನಲ್ಲ ಬಂದ್ಮೇಲೆ ಅದದು ಏನ ಎತ್ಕೊಂಡು ಯೂಟ್ಯೂಬ್ ಮಾಡ್ತಾ ಇರೋ ರೀತಿ ನೋಡ್ರೆ ನೆಕ್ಸ್ಟ್ ಫ್ಯೂಚರ್ನಲ್ಲಿ ನೀವು ಏನು ಕಷ್ಟ ಇರಲ್ಲ. ಜಸ್ಟ್ ನೀವು ಒಂದು ಕಂಟೆಂಟ್ ಕರೆಕ್ಟಾಗಿ ಮಾಡಬೇಕು. ಮೋಸ್ಟ್ಲಿ ಫ್ಯೂಚರ್ನಲ್ಲಿ ಬರೀ ವಾಯ್ಸು ಫೇಸು ಇವೆರಡೂ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಏನು ಇಷ್ಟು ಎಲ್ಲ ಕೆಲಸ ಮಾಡ್ತಾ ಇದ್ರೆ ನಿನ್ ಕೆಲಸ ಏನು ಅಂತ ಕೇಳ್ತಾರೆ ಯೂಟ್ಯೂಬರ್ಸ್ ಅಲ್ವಾ. ಯೂಟ್ಯೂಬರ್ ಅವಾಗ ಕೇಳೋದೇ ಇದೇನೆ, ನಿಮ್ ವಾಯ್ಸ್ ಇದೆಯಾ, ನಿಮ್ಮ ಫೇಸ್ ಇದೆಯಾ, ಎರಡೂ ಇಲ್ಲ ಅಂದ್ರೆ ನಿಮ್ ಚೆನ್ನಾಗೋದು ಕಷ್ಟ. ಬರೀ ಎಡಿಟಿಂಗ್ ಮಾಡ್ಬಿಟ್ಟು ಆಗ್ತಾ ಇದೀನಿ ಅಂದ್ರೆ ನೆಕ್ಸ್ಟ್ ಫ್ಯೂಚರ್ನಲ್ಲಿ ತುಂಬಾ ಕಷ್ಟ ಇರುತ್ತೆ. ದಯವಿಟ್ಟು ಆದಷ್ಟು ನಿಮ್ ಚಾನಲ್ನ ಹೇಳ್ತೀನಲ್ಲ, ನಿಮ್ಮ ಓನ್ ಕಂಟೆಂಟ್ ಮಾಡಿ. ಓಕೆನಾ, ಈಗ ಅವಾಗ ಏನಾಗಲ್ಲ. ಬರುತ್ತೆ ಈ ತಮ್ನಿಲ್ ಅಪ್ಲೋಡ್ ಮಾಡೋ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ, ನೋ ಪ್ರಾಬ್ಲಮ್, ಏನು ಪ್ರಾಬ್ಲಮ್ ಇಲ್ಲ. ಬಿಕಾಸ್ ಇದು ಯೂಟ್ಯೂಬೇ ಕೊಡ್ತಾ ಇರೋದು ನಮ್ಗೆ ಆಪ್ಷನ್. ಓಕೆ, ಹೇಗೆ ಯೂಟ್ಯೂಬ್ ಲೈಬ್ರರಿಯಿಂದ ಮ್ಯೂಸಿಕ್ ಎತ್ಕೊಂತೀವಿ ಅದೇ ರೀತಿ ಇದೊಂದು ನಮ್ಮ ಆಸ್ಕ್ ಸ್ಟುಡಿಯೋ ಇಂದ ಸಿಗ್ತಾ ಇರೋದು. ನೋಡಿ, ಟ್ರೈ ಮಾಡಿ ನೀವು ಹೇಗಿತ್ತು ಅಂತ. ಫಸ್ಟ್ ಟೈಮ್ ಮೋಸ್ಟ್ಲಿ ಯಾರು ಮಾಡಿಲ್ಲ ವಿಡಿಯೋ. ನಾವು ಏನು ಅಪ್ಡೇಟ್ ಬರುತ್ತೆ ಆಗ್ಲೇ ವಿಡಿಯೋ ಮಾಡಿ ಹಾಕ್ಬಿಡ್ತೀವಿ ನಿಮ್ಗೆ. ಕೇಳಿದ್ರೆ ಹೇಗೆ ತಮ್ನಿಲ್ ಮಾಡೋದು, ಹೇಗೆ ಜನರೇಟ್ ಆಗುತ್ತಾ, ಯೂಟ್ಯೂಬ್ ನಲ್ಲಿ ಬಂದಿದೆಯಾ ಆಪ್ಷನ್ ತೋರಿಸಿ ಸರ್ ಒಂದ್ಸತಿ ಹೇಳಿದ್ರಲ್ಲ, ತೋರಿಸಿದೀನಿ ನೋಡೋದಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ತಮ್ನಿಲ್ಗಳು. ನಂಗಂತೂ ಇಷ್ಟ ಆಯ್ತು ನೋಡಿ. ಯಾರೋ ಒಂಚೂರು ಕೈಗಳು ಅದು ಇದು ಬಟ್ ಚೆನ್ನಾಗಿದೆ, ಒಂಥರ ಅಟ್ರಾಕ್ಟಿಂಗ್ ಆಗಿದೆ ನೋಡಿ. ಇಷ್ಟೆಲ್ಲ ಮಾಡಕ್ ಆಗಲ್ಲ ಲೇಡೀಸ್ಗಳು ಕೈಲಿ ಅಲ್ವಾ. ಅಡುಗೆ ಚಾನಲ್ಗಳು ಅವರೆಲ್ಲ ತುಂಬಾ ಕಷ್ಟ ಆಗುತ್ತೆ. ಅದೇ ಮಾಡೋದ್ರಿಂದ ನಿಮ್ಗೆ ತುಂಬಾ ಬೆಟರ್ ಅನ್ಸುತ್ತೆ. ಆಸ್ಕೆ ಇಂದ ಸ್ಟುಡಿಯೋ ಇಂದ ನೋಡಿ, ಸೀದಾ ಹೋಗಿ ಗೂಗಲ್ ಇದರಲ್ಲಿ ಕ್ರೋಮ್ನಲ್ಲಿ ಹೋಗ್ಬಿಟ್ಟು ಆ ಒಂದು ಆಪ್ಷನ್ ಸಿಗುತ್ತೆ ನಿಮ್ಗೆ. ಮಾಡಿ ಎಂಜಾಯ್ ಮಾಡಿ, ಏನು ಕಷ್ಟ ಇಲ್ಲ. ಇನ್ಮೇಲೆ ನೀವು ಜಸ್ಟ್ ಮಾಡೋದಿರೋದೇನು ಅಡುಗೆ ಕರೆಕ್ಟಾಗಿ ಮಾಡಿ, ವಿಡಿಯೋ ಕರೆಕ್ಟಾಗಿ ಮಾಡಿ, ಅದು ಕ್ವಾಲಿಟಿಯಾಗಿ ಕೊಡಿ. ಅಲ್ಲಿ ನಿಮ್ಮ ವಿಡಿಯೋ ಕ್ವಾಲಿಟಿ ಚೆನ್ನಾಗಿತ್ತು ಅಂದ್ರೆ ನಿಮ್ಗೆ ಇಲ್ಲಿ ಕ್ವಾಲಿಟಿಯಲ್ಲಿ ತಮ್ನಿಲ್ ಬರುತ್ತೆ. ಕಾರಣ ಅಲ್ಲಿಂದಾನೇ ನಿಮ್ ಇಮೇಜ್ ಎತ್ಕೊಳೋದು. ನಿಮ್ ಇಮೇಜ್ ಸರಿಯಾಗಿಲ್ಲ ಅಂದ್ರೆ ನೀವು 4K ಅಥವಾ HD ವಿಡಿಯೋ ಮಾಡಿಲ್ಲ ಅಂದ್ರೆ, ಯಾಕಂದ್ರೆ 4K ನೋಡ್ತಾ ಇದೆ 8K ಬರ್ತಾ ಇದೆ. ಎಲ್ಲಾದ್ರೂ 8K ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಆಗ್ಲೇ, ಫೋನಲ್ಲೇ 8K ವಿಡಿಯೋ ರೆಕಾರ್ಡಿಂಗ್ ಬರ್ತಾ ಇದೆ ಈಗ. ಓಕೆನಾ, ನೀವು ಅದಕ್ಕಿಂತ ಕಮ್ಮಿ ಕ್ವಾಲಿಟಿ ಮಾಡಿದ್ರೆ ನಿಮ್ಮ ಒಂದು ಫೇಸ್ ಈ ರೀತಿ ಕ್ವಾಲಿಟಿ ಬರಲ್ಲ. ಯಾಕಂದ್ರೆ ನಾವೆಲ್ಲ ಮಾಡ್ತಾ ಇರೋದು 4K ಕ್ವಾಲಿಟಿಯಲ್ಲಿ ವಿಡಿಯೋ. ಓಕೆನಾ, 4K ಕ್ವಾಲಿಟಿಯಲ್ಲಿ ವಿಡಿಯೋ ಮಾಡ್ತಿದ್ರೆ ಬರುತ್ತೆ ನೋಡಿ. ಅದೇ ತಗೊಂಡು ಎಷ್ಟು ಕ್ಲಾರಿಟಿ ಆಗಿ ಕೊಟ್ಟಿದೆ. ಓಕೆ, ಎಷ್ಟೇ ಇಲ್ಲ ಯೂಟ್ಯೂಬರ್ಸ್ಗೆ ಕಷ್ಟನೇ ಇಲ್ಲ, ಆರಾಮಾಗಿ ಯೂಟ್ಯೂಬ್ ಮಾಡ್ಬೋದು. ಆದ್ರೂ ಯೂಟ್ಯೂಬ್ ಕಷ್ಟ ಅಂತೀರಾ, ಅದೇನಕ್ಕೆ ಅಂತ ಗೊತ್ತಿಲ್ಲ. ಇಷ್ಟೆಲ್ಲ ಈಸಿ ಮಾಡ್ಕೊಟ್ಟಿದ್ದೆ ನಾನು. ಇಷ್ಟೆಲ್ಲ ಬಂಡವಾಳ ಹಾಕಿ ಕಂಪ್ಯೂಟರ್ ಅಂತ ಇದಂತೆ ತಮ್ನಿಲ್ ಮಾಡಕ್ಕೆ, ವಿಡಿಯೋ ಎಡಿಟಿಂಗ್ ಮಾಡಕ್ಕೆ ತಗೊಂಡೆ. ಫ್ಯೂಚರ್ ನಲ್ಲಿ ಇನ್ನೂ ಏನೇನು ಎಡಿಟಿಂಗು ಅದೇ ಬರುತ್ತೋ ಏನೋ ಬರ್ತಾ ಇದೆ. ಆಲ್ರೆಡಿ ಹೇಳಿದ್ದೇನೆ ಮೊನ್ನೆ ಅಪ್ಡೇಟ್ ಅಲ್ಲಿ. ನೋಡಿ, ಅಪ್ಡೇಟ್ ನೋಡಿಲ್ಲ ಅಂದ್ರೆ ವಿಡಿಯೋ ನೋಡಿ. ಓಕೆ, ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡೋಣ ಇಲ್ಲಿಗೆ. ಓಕೆ ಪಪ್ಪ, ಐ ಹೋಪ್ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಂತ ಅನ್ಬಿಟ್ಟಿದ್ದೀನಿ. ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನಮಗೆ ಪ್ರೋತ್ಸಾಹ ಕೊಡಿ. ಹೇರ್ ಸಿಂಪಲ್, ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಮತ್ತು ಕಮೆಂಟ್ ಮಾಡ್ರೆ. ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡ್ರೆ ನಿಮಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಹೋಲಿಸಿ ಈ ವಿಡಿಯೋ ಮುಗಿಸ್ತಾ ಇದೀನಿ. ಜೈ ಕರ್ನಾಟಕ, ವಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.